ಕರ್ಕೊಬಂದವನ್ನೆಲ್ಲ ಸೇರಿಸ್ಕೊಳಕ್ಕೆ ಇದೇನ್ ಧರ್ಮಛತ್ರನಾ? ನಾನೇ ಹೇಳಿದ್ದು. ಇನ್ನೇನು ಕೆಲಸ ಅವ್ರು ಮಾಡ್ಲಿಲ್ಲ ಅಂದ್ರೆ ನೀ ಮಾಡ್ತೀಯಾ? ಅಮ್ಮ ಅಕ್ಕ ಅಕ್ಕ ಒಂದೇ ಒಂದ್ ನಿಮಿಷ ಅಕ್ಕ, ನಾನು ಡಾಕ್ಟರ್ಗೆ ಫೋನ್ ಮಾಡಿ ಈಗ ಕರೆಸ್ಬಿಡ್ತೀನಿ. ಮೇಡಮ್ ಕಾಲ್ ಉಳ್ಕಿದ್ಯಾ? ನಾನ್ ತೆಕ್ಕೊಡ್ಲಾ? ನೀನಾ? ಹರಳೆಣ್ಣೆ ಸಿಗ್ಬೋದಾ? ತುಂಬಾ ನೋವ್ತಿದ್ಯಾ? ಡಾಕ್ಟರ್ ಫೋನ್ ಮಾಡಿದ್ಯಾಕ? ಇನ್ 25 ನಿಮಿಷ ನಿನ್ ಕಣ್ಣು ಮುಂದೆ ಇರ್ತಾರೆ. ನಿನ್ ಕಾಲ ಮೇಲೆ ಟಕ ಟಕ ಅಂತ ವಾಸಿ ಮಾಡಾಕ್ತಾರೆ. ಸ್ವಲ್ಪ ತಡ್ಕೋ ಅಕ್ಕ. ಅಕ್ಕ ಇದೇನಕ್ಕ ಆರಾಮಾಗಿ ನಿಂತ್ಬಿಟ್ಟಿದ್ಯಾ? ಬನ್ನಿ, ಇದೇ ನೀವು ಇರಬೇಕಾಗಿರೋ ಜಾಗ. ಊಟ ತಿಂಡಿ ಎಲ್ಲ ಅಲ್ಲೇ ಆಗುತ್ತೆ. ನಿಮಗೆ ತಿಂಗಳಿಗೊಂದು 6,000 ರೂಪಾಯಿ ಸಂಬಳ ಕೊಡಿಸ್ತೀನಿ, ಸರಿನಾ? 6,000 ಅಂದ್ರೆ ಇಬ್ಬರಿಂದ ಸೇರಿ 12,000. ಅಕ್ಕಂಗೆ ವಾರಕ್ಕೆ 15,000 ಹೇಗೆ ಕಳಿಸ್ಲಿ? ಬಿಡು, ಕೆಲಸ ಸಿಕ್ಕಿದ್ಯಲ್ಲ, ಹೇಗೂ ನೋಡ್ಕೊಳ್ಳೋಣ. ಗೌರಿ, ಏನು ಯೋಚನೆ ಮಾಡ್ತಿದ್ಯಾ? ಅದು ಏನೂ ಇಲ್ಲ, ಇಷ್ಟೊಂದು ಸಹಾಯ ಮಾಡ್ತಿದ್ದೀರಲ್ಲ, ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ. ಕೃತಜ್ಞತೆ ಹೇಳಬೇಕಾಗಿರೋದು ನನಗಲ್ಲ, ಪ್ರೀತಿಗೆ ಹೇಳಿದ್ರೆ ಸಾಕು. ನಾನು ನಿಮ್ಮನ್ನು ಏನಂತ ಕರೀಲಿ? ನಾನು ಹೇಗಿದ್ರು ಇವ್ರು ನನ್ನ ದೊಡ್ಡಪ್ಪನ ಸೊಸೆ, ನೀನು ಅವ್ರ ಮಗಳು ಅಂತ ಹೇಳಿದ್ದೀನಿ. ವರ್ಷೇಲಿ ನೀನು ನನಗೆ ಸೊಸೆ ಆಗಬೇಕು. ಅತ್ತೆ ಅಂತ ಕರೆದ್ಬಿಡ್ರಿ. ಸರಿ ಅತ್ತೆ. ಆಮೇಲೆ ಈ ಮನೆ ಮೇಡಮ್ ಇದಾರಲ್ಲ, ಅವ್ರ ಮುಂದೆ ಅತ್ತೆ ಅತ್ತೆ ಅಂತ ಕರ್ಕೊಂಡು ಓಡಾಡಬೇಡ. ಯಾಕೆಂದ್ರೆ ಏನು ಇವಳು ಚಂದ್ರಿಕಾ ನೆಂಟರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಸರಿ, ನಾನು ನಿಮ್ಮನ್ನ ತಪ್ಕೋಬಹುದಾ? ಅಯ್ಯೋ, ಅದಕ್ಕೇನಂತೆ, ಬಾ. ಸರಿ ಸರಿ, ನೀವು ತುಂಬ ಸುಸ್ತಾಗಿದ್ದೀರಾ. ಇವತ್ತು ಕೆಲಸಕ್ಕೇನು ಬರೋದು ಬೇಡ, ನಾಳೆಯಿಂದ ಬಂದರೆ ಸಾಕು. ನಾಳೆಯಿಂದಲ್ಲ, ಇವತ್ತಿಂದನೇ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಓ ಸರಿ, ಹಾಗಿದ್ರೆ ನಿಮ್ಮ ಇಷ್ಟ. ನಾನು ಹೋಗಿರ್ತೀನಿ, ನೀವು ರೆಡಿಯಾಗಿ ಬನ್ನಿ. ನೀನು ತರಕಾರಿ ಕಟ್ ಮಾಡ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಯೋಚನೆ ಮಾಡ್ತಾ ಇದೆಯಾ? ನಾನೇನು ಸೀರಿಯಲ್ ಕಿಲ್ಲರಾ? ಗುಡ್ ಜೋಕ್. ಅಲ್ಲ, ನಿನ್ನ ತಲೆಯಲ್ಲಿ ಅದೇನು ಓಡ್ತಾ ಇದೆ ಅಲ್ವೇ? ಬಾಸ್ನ ಯಾಕಷ್ಟು ಇಗ್ನೋರ್ ಮಾಡ್ತಾ ಇದೆಯಾ? ಇಗ್ನೋರ್ ಮಾಡ್ತಿಲ್ಲ, ವೇಟ್ ಮಾಡಿಸ್ತಿದ್ದೀನಿ. ಎಲ್ಲಾನು ಈಸಿಯಾಗಿ ಸಿಕ್ಬಿಟ್ರೆ ಅದಕ್ಕೇನು ವ್ಯಾಲ್ಯೂ ಇರುತ್ತೆ ಹೇಳು? ಐ ಆಮ್ ಪ್ರೈಸ್ಲೆಸ್. ವೇಟ್ ಮಾಡ್ತಾನೆ, ಮಾಡಬೇಕು. ಹಲೋ ಗೌತಮಿ, ನಾನ್ ಕಣವ ಮಾತಾಡೋದು. ಹೇಳಿ ಅಪ್ಪಾಜಿ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಮಗ. ಗೌರಿ ಸಿಕ್ಕದ್ಲಾ? ಹಾ ಅಪ್ಪಾಜಿ, ಇಲ್ಲೇ ಇದ್ದಾರೆ.
ಸರಿ ಕಣವ, ಆ ವಿಷಯನೆಲ್ಲ ಗೌರಿ ಬಂದು ನಿಂತಾವ್ ಹೇಳ್ತಾಳೆ. ಅವರಿಬ್ರು ಚೆನ್ನಾಗಿ ನೋಡ್ಕೊಳವ. ಅವಳಿಗೆ ನಿನ್ ಬಿಟ್ರೆ ಬೇರೆ ಯಾರು ಗತಿ ಇಲ್ಲ. ಹಾ ಅಪ್ಪಾಜಿ, ನಾನು ನೋಡ್ಕೊತೀನಿ. ಬ್ಲಡಿ ಬೆಕ್ಕರ್ಸ್ ಕಿತ್ತು ಕಿತ್ತು ತಿಂತಾರೆ. ಅಲ್ಲ ಕಣೆ, ಅಪ್ಪನ ಹತ್ರ ಯಾರು ಆ ಥರ ಮಾತಾಡ್ತಾರಾ? ನೀನು ಓದಿದ್ದು ಯಾವ ಸ್ಕೂಲ್ನಲ್ಲಿ? ಕಾನ್ವೆಂಟು. ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್. ನೀನು ಏರ್ ಹೋಸ್ಟೆಸ್ ಕೋರ್ಸ್ಗೆ ಫೀಸ್ ಪೇ ಮಾಡಿದ್ಯಾರು? ನಮ್ಮಪ್ಪ. ನಮ್ಮಪ್ಪ ಮಾಡಿಲ್ಲ. ಸಾಕೋ ತಾಕತ್ತಿಲ್ಲ ಅಂದಮೇಲೆ ಯಾಕೆ ಜನ್ಮ ಕೊಡಬೇಕಿತ್ತು? ನನ್ನ ಜೀವನನ ನಾನು ನೋಡ್ಕೊಂಡಿದ್ದೀನಿ, ಅವ್ರ ಜೀವನನ ಅವ್ರು ನೋಡ್ಕೊಳ್ಳಿ. ನನಗೂ ನನ್ನ ತಂದೆ ತಾಯಿ ತಂಗಿಗೂ ಯಾವ ಸಂಬಂಧನೂ ಇಲ್ಲ. ಅದೇನಿಲ್ಲಪ್ಪ, ಗೋಡೆ ಮೇಲೆ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಇತ್ತಾ? ವಾವ್, ಎಂತ ಬ್ಯೂಟಿಫುಲ್ ಪೇಂಟಿಂಗ್. ಯಾರು ಇದನ್ನ ಬಿಡಿಸಿದ್ದು ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ. ಓಹೋ ಸರಿ, ಏನ್ ಪೇಂಟಿಂಗ್ ಅದು? ಅದು ಹೌದಪ್ಪ, ಏನ್ ಕರೆದಿದ್ದು? ನಮ್ ಗಾರ್ಡನ್ಗೆ ಪಾಟ್ಸ್ ತರಬೇಕಾಗಿತ್ತು, ನಡಿ ಹೋಗೋಣ. ಅಪ್ಪಂಗೆ ಯಾರೋ ಡ್ರೈವರ್? ಓ, ರೂಲ್ಸ್ ಅಲ್ವಾ? ಅಪ್ಪನಿಗೆ ಮಗನೇ ಡ್ರೈವರ್. ತಗೋ ಓಡ್ಸ್. ಯೂನಿಫಾರ್ಮು ಕ್ಯಾಪ್ ಎಲ್ಲ ಎಲ್ಲಿ? ಲಾಂಡ್ರಿ ಕೊಟ್ಟಿದ್ದೀನಿ ಬಾಸ್. ಹೇ ಡ್ರೈವರ್, ಓಪನ್ ದ ಡೋರ್. ಮುಖ ಏನ್ ನೋಡ್ತೀವಮ್ಮ? ಡೋರ್ ಓಪನ್ ಮಾಡು. ಬನ್ನಿ ಸರ್, ಬನ್ನಿ. ಡ್ರೈವರ್ ಆದ್ರೆ ಸಾಲದು, ಕಾರ್ನ ನೀಟಾಗಿ ಮೇಂಟೈನ್ ಮಾಡ್ಬೇಕು. ಓಕೆ, ಹ್ಯಾಪಿ ಬಾಸ್. ಥ್ಯಾಂಕ್ ಯು. ಹೊರಡೋಣ. ಓ, ಬೆಳಿಗ್ಗೆ ನೋಡಿದ್ರೆ ಈ ಮನೆ ಓನರ್ ಥರ ಬಿಲ್ಡಪ್ ಕೊಟ್ಟ, ಈಗ ನೋಡಿದ್ರೆ ಡ್ರೈವರ್. ಬರ್ಲಿ ಅವನು.